Today's study is based on Psalm 110 and verse 4. ಇಂದಿನ ಸತ್ಯವೇದ ಅಧ್ಯಯನವು ನಮ್ಮ ಕೀರ್ತನೆಗಳ ಪುಸ್ತಕದ 110ನೇ ಕೀರ್ತನೆ 4ನೇ ವಚನದ ಆಧಾರವಾಗಿರುತ್ತದೆ. You are a priest forever according to the order of Melchizedek. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀನು ಸದಾ ಕಾಲವು ಮೆಲ್ಕಿಜೆದೆಕನ ತರಹದ ಯಾಜಕನು ಎಂದು ಯೆಹೋವನು ಆಣೆ ಇಟ್ಟು ನುಡಿದಿದ್ದಾನೆ, ಪಶ್ಚಾತ್ತಾಪ ಪಡುವುದಿಲ್ಲ ಎಂಬುದಾಗಿ. The Lord Jesus Christ is high priest after the order of Melchizedek and not the Aaronic priesthood. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮೆಲ್ಕಿಜೆದೆಕನ ತರಹದ ಮಹಾಯಾಜಕನಾಗಿದ್ದಾನೆ ಮತ್ತು ವಂಶಾವಳಿಯ ಮೂಲಕವಾಗಿ ಬಂದಂತಹ ಯಾಜಕತ್ವದ ಮೂಲಕವಾಗಿ ಅಲ್ಲ. Please see Revelation chapter 1. ಪ್ರಕಟಣೆಗಳ ಪುಸ್ತಕ 1ನೇ ಅಧ್ಯಾಯವನ್ನ ತಿರುಗಿಸೋಣ. Verse 13. 13ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, The Son of Man clothed with a garment down to the feet. The Son of Man clothed with a garment down to the feet. ಮನುಷ್ಯ ಕುಮಾರನಂತೆ ಇರುವವನನ್ನ ಕಂಡೆನು, ಆತನು ನಿಲುವಂಗಿಯನ್ನ ತೊಟ್ಟು ಚಿನ್ನದ ಪಟ್ಟಿಯನ್ನ ಎದೆಗೆ ಕಟ್ಟುಕೊಂಡಿದ್ದನು. Here the Lord Jesus Christ is projected as high priest. ಇಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಮಹಾಯಾಜಕನೆಂಬುದಾಗಿ ಬಿಂಬಿಸಲ್ಪಟ್ಟಿದೆ. And we read about the 7 churches. ಇಲ್ಲಿ 7 ಸಭೆಗಳ ಬಗ್ಗೆ ಮಾತ್ರ ನಾವು ಕೂಡ ನೋಡ್ತೇವೆ. The Lord Jesus Christ is presented as high priest after the order of Melchizedek, moving in the midst of the church or among the congregation. ಕರ್ತನಾದಂತ ಯೇಸು ಕ್ರಿಸ್ತನು ಮೆಲ್ಕಿಜೆದೆಕನ ತರದ ಮಹಾಯಾಜಕನಾಗಿ ಈ 7 ಸಭೆಗಳ ಮಧ್ಯದಲ್ಲಿ ಆತನು ನಡೆಯುವಾತನಾಗಿರ್ತಾನೆ. The Lord Jesus Christ is presently interceding on our behalf. ಕರ್ತನಾದಂತ ಯೇಸು ಕ್ರಿಸ್ತನು ನಮ್ಮ ಮಧ್ಯವರ್ತಿಯಾಗಿ ನಮಗೂ ಕರ್ತನಿಗೂ ಮಧ್ಯದಲ್ಲಿ ಆತನು ಪ್ರಾರ್ಥಿಸುವವನಾಗಿರ್ತಾನೆ. So Bethel Brethren Church or Bethel Brethren Assembly is a local unit. It is a local church. It is an assembly of saints. ಬೇತೇಲ್ ಬ್ರದರನ್ ಅಸೆಂಬ್ಲಿ ಎಂಬುವಂತದ್ದು ಅದು ಸ್ಥಳೀಯ ಸಭೆ ಆಗಿರ್ತದೆ. And the church can be empowered by the Holy Spirit only when 2 or 3 or more people call upon the name of the Lord as a church, intercede on behalf of others. ಈ ರೀತಿಯಾಗಿ ಸಭೆಯು ಪವಿತ್ರಾತ್ಮನ ಮೂಲಕವಾಗಿ ಅದು ಬಳಸುವುದಾದರೆ, ಅದನ್ನ ಮಾಡಬೇಕೆಂಬುದಾಗಿ ಹೇಳೋದಾದ್ರೆ 2ರಿಂದ 3ರಿಂದ 4ರಿಂದ ಸಭಿಕರು ಸಭಾ ವಿಶ್ವಾಸಿಗಳು ಕೂಡಿಕೊಂಡು ಒಟ್ಟಾಗಿ ಪ್ರಾರ್ಥನೆ ಮಾಡುವಾಗ. For any church to survive, intercessory prayer is absolutely necessary. ಯಾವುದೇ ಸಭೆಯು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳಬೇಕೆಂಬುದಾಗಿ ನೋಡುವುದಾದರೆ ಈ ಮಧ್ಯಸ್ಥಿಕೆಯ ಪ್ರಾರ್ಥನೆ ಅದು ಬಹಳ ಮುಖ್ಯ. We are not speaking about individual or personal prayer. That is there and it's necessary, but we are talking about collective prayer or corporate prayer. ನಾನು ಇಲ್ಲಿ ವೈಯಕ್ತಿಕ ಪ್ರಾರ್ಥನೆಯ ಬಗ್ಗೆ ಮಾತನಾಡ್ತಿಲ್ಲ, ಬದಲಾಗಿ ಒಗ್ಗೂಡಿ ಒಟ್ಟಾಗಿ ಕೂಡಿ ಒಂದೇ ವಿಷಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವ ಬಗ್ಗೆ ಮಾತನಾಡುವಂತವರಾಗಿರ್ತೇವೆ. It's called church prayer or church's prayer, intercessory prayer. ಇದು ಸಭೆಯ ಪ್ರಾರ್ಥನೆ ಮತ್ತು ಸಭೆಯ ಮಧ್ಯಸ್ಥಿಕೆಯ ಪ್ರಾರ್ಥನೆ ಎಂಬುದಾಗಿ ಕರೆಯಲ್ಪಡುತ್ತದೆ. When our Lord himself can spend so much time in prayer, how much more necessary it is for us to spend quality time waiting upon him. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನೇ ಇಷ್ಟರ ಮಟ್ಟಿಗೆ ಆತನು ಪ್ರಾರ್ಥನೆ ಮಾಡಬಹುದಾಗಿದ್ದಲ್ಲಿ ಅದಕ್ಕಿಂತ ಉನ್ನತವಾಗಿ ನಾವು ಎಷ್ಟರ ಮಟ್ಟಿಗೆ ಪ್ರಾರ್ಥನೆ ಮಾಡಬೇಕೆಂಬುದನ್ನ ನೆನೆಸಿ. In Genesis 14,
ಆದಿಕಾಂಡ 14ನೇ ಅಧ್ಯಾಯದಲ್ಲಿ we read about Abraham and Melchizedek. ಅಬ್ರಹಾಮನು ಮೆಲ್ಕಿಸೆದೆಕನ ಬಗ್ಗೆಯೂ ಕೂಡ ನಾವು ನೋಡ್ತೇವೆ. And we know Melchizedek is presented as king of Salem. ಇಲ್ಲಿ ಮೆಲ್ಕಿಸೆದೆಕನು ಆತನು ಸಾಲೇಮಿನ ಅರಸನೆಂಬುದಾಗಿ ತೋರಿಸಲ್ಪಟ್ಟಿರುವುದನ್ನ ನಾವು ನೋಡ್ತೇವೆ. Salem is Jerusalem. ಸಾಲೇಮ್ ಎಂಬುವಂತದ್ದು ಅದು ಯೆರೂಸಲೇಮ್ ಆಗಿರ್ತದೆ. Psalm 76 verse 2. 76ನೇ ಕೀರ್ತನೆ 2ನೇ ವಚನದಲ್ಲಿ ನಾವು ಇದನ್ನು ನೋಡ್ತೇವೆ. In Salem also is his tabernacle and his dwelling place in Zion. Uncle, please repeat the chapter. Psalm 76 verse 2. 76ನೇ ಕೀರ್ತನೆ 2ನೇ ವಚನ. ಸಾಲೇಮಿನಲ್ಲಿ ಆತನ ಬಿಡಾರವಿದೆ, ಚಿಯೋನಿನಲ್ಲಿ ಆತನು ನಿವಾಸಿಸುತ್ತಾನೆ. Who is Melchizedek? ಈ ಮೆಲ್ಕಿಸೆದೆಕನು ಹಾಗಾದ್ರೆ ಯಾರು? He is king of Salem. ಈತನು ಸಾಲೇಮಿನ ಅರಸನು. See, Abraham, at that time he was called Abraham. He won a decisive victory over the other kings, 4 or 5 kings. ಆ ಅಬ್ರಾಮನೆಂಬುದಾಗಿ ಮೊದಲು ಕರೆಸಿಕೊಳ್ಳುತ್ತಿದ್ದಂತ ಅಬ್ರಹಾಮನು 5 ಅರಸರುಗಳ ಮೇಲೆ ಆತನು ಜಯವನ್ನ ಹೊಂದುವಂತವನಾಗಿರ್ತಾನೆ. ಈ ಸಂದರ್ಭದಲ್ಲಿ he emerged victorious. ಆತನು ಜಯಶಾಲಿಯಾಗಿ ಬರುವಂತವನಾಗಿರ್ತಾನೆ. A great victory was wrought. ಆ ಒಂದು ಉನ್ನತವಾದಂತಹ ಶ್ರೇಷ್ಠವಾದಂತಹ ಜಯವು ಆತನಿಗೆ ಸಿಗ್ತದೆ. Only after he had won decisive victory over all his enemies did Melchizedek meet him. ಆತನು ತನ್ನ ಎಲ್ಲಾ ವೈರಿಗಳ ಮೇಲೆ ಜಯವನ್ನ ಹೊಂದಿದ ನಂತರ ಈ ಮೆಲ್ಕಿಸೆದೆಕನು ಆತನನ್ನ ಸಂಧಿಸುವವನಾಗಿರ್ತಾನೆ. Melchizedek brought bread and wine. He gave these emblems to Abraham. ಈ ಮೆಲ್ಕಿಸೆದೆಕನು ರೊಟ್ಟಿ ದ್ರಾಕ್ಷಾರಸವನ್ನ ತಂದು ಅಬ್ರಹಾಮನಿಗೆ ನೀಡುವಂತವನಾಗಿರ್ತಾನೆ. At that time, at that point of time, nobody might have known that the Lord Jesus would institute his table with bread and wine as symbols. ಆ ಒಂದು ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನ ತನ್ನ ಸಂಕೇತವಾಗಿಯೂ ಆತನು ತನ್ನ ಒಂದು ಸೂಚನೆಯಾಗಿ ಸ್ಥಾಪಿಸ್ತಾನೆ ಎಂಬುದಾಗಿ ಯಾರು ಕೂಡ ನೆನೆಸಿರಲಿಲ್ಲ. According to Judges 19:19, ಆ ನ್ಯಾಯಸ್ಥಾಪಕರ ಪುಸ್ತಕ 19ನೇ ಅಧ್ಯಾಯದ 19ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. See, bread and wine, where bread was eaten as staple food and wine was partaken of by any common man in Israel or among the Jews, among the Hebrews. ಈ ಯಹೂದ್ಯರ ಮಧ್ಯದಲ್ಲಿ ರೊಟ್ಟಿಯನ್ನ ಸಾಮಾನ್ಯ ಆಹಾರವಾಗಿಯೂ ದ್ರಾಕ್ಷಾರಸವನ್ನ ಪಾನೀಯವಾಗಿಯೂ ಆಗಿನ ಸಮಯದಲ್ಲಿ ಉಪಯೋಗಿಸ್ತಿದ್ರು. Later, bread started symbolizing the body of Christ and wine the blood of Christ. ಈ ನಂತರದಲ್ಲಿ ರೊಟ್ಟಿಯು ಕರ್ತನ ದೇಹ ಮತ್ತು ದ್ರಾಕ್ಷಾರಸವು ಕರ್ತನ ರಕ್ತ ಎಂಬುದಾಗಿ ಸೂಚಿಸುವುದಕ್ಕೆ ಪ್ರಾರಂಭವಾಯಿತು. Now you may refer to Genesis 14:18 through 24. ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯದ 18ನೇ ವಚನದಿಂದ ನಾವು ನೋಡಿಕೊಳ್ಳೋಣ. Melchizedek was priest of the Most High God. ಈ ಮೆಲ್ಕಿಸೆದೆಕನು ದೇವರ ಯಾಜಕನಾಗಿದ್ದನು, ಪರಾತ್ಪರನಾದ ದೇವರ ಯಾಜಕನಾಗಿದ್ದನು. Possessor of heaven and earth. ಭೂಮ್ಯಾಕಾಶಗಳನ್ನ ನಿರ್ಮಾಣ ಮಾಡಿದಂತ ಪರಾತ್ಪರನಾದಂತಹ ದೇವರ ಯಾಜಕ. See, Melchizedek worshipped the Most High God, and he told Abraham, he is the one who has delivered your enemies into your hand.
ಅಬ್ರಹಾಮನಿಗೆ ಆತನು ಈ ರೀತಿಯಾಗಿ ಉತ್ತರಿಸುತ್ತಾ, ನನ್ನನ್ನ ರಕ್ಷಿಸಿದಂತಹ ದೇವರು, ನಾನು ಆರಾಧಿಸುವಂತಹ ಪರಾತ್ಪರನಾದಂತಹ ದೇವರು, ನಿನಗೆ ಆತನ ಜಯ ಸಿಕ್ಕಿದ್ದು ಈತನ ಮೂಲಕವಾಗಿಯೇ ಎಂಬುದಾಗಿ ಆತನಿಗೆ ತಿಳಿಸಿದನು. Not only did Melchizedek worship God, he also pronounced God's blessing upon the patriarch called Abraham. ಆತನು ಕೇವಲ ಈ ವಿಷಯವನ್ನ ಆತನಿಗೆ ತಿಳಿಸಿದ್ದು ಮಾತ್ರವಲ್ಲದೆ ದೇವರ ಆಶೀರ್ವಾದವನ್ನ ಕೂಡ ಅಬ್ರಹಾಮನ ಮೇಲೆ ಆತನು ತಿಳಿಸುವನಾಗಿರ್ತಾನೆ. First, Melchizedek gave Abraham bread and wine, and then Abraham gave a tithe of all that he had from the spoil or booty that he had gathered to Melchizedek. ಪ್ರಪ್ರಥಮವಾಗಿ ಮೆಲ್ಕಿಸೆದೆಕನು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನ ಅಬ್ರಹಾಮನಿಗೆ ನೀಡುತ್ತಾನೆ. ನಂತರದಲ್ಲಿ ಅಬ್ರಹಾಮನು ತಾನು ಲೂಟಿಯಾಗಿ ಪಡೆದಂತಹ ಎಲ್ಲಾ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನ ಮೆಲ್ಕಿಸೆದೆಕನಿಗೆ ಆತನು ಕೊಡುವಂತವನಾಗಿರ್ತಾನೆ. This is the church order we follow in Brethren Assembly. ಇದೇ ರೀತಿಯಲ್ಲಿ ನಮ್ಮ ಬ್ರದರನ್ ಸಭೆಗಳಲ್ಲಿ ನಾವು ಈ ರೀತಿಯ ಆಚರಣೆಯನ್ನ ಮಾಡ್ತೇವೆ. We worship God, individual worship in a corporate setup. ನಾವು ಒಗ್ಗೂಡಿದವರಾಗಿ ನಾವು ದೇವರನ್ನ ಆರಾಧಿಸ್ತೇವೆ. Then we partake of the bread and the cup. ನಂತರದಲ್ಲಿ ನಾವು ರೊಟ್ಟಿ ಮತ್ತು ಪಾತ್ರೆಯಲ್ಲಿ ನಾವು ಪಾಲು ತೆಗೆದುಕೊಳ್ತೇವೆ. After that only we worship the Lord with our substance, that is tithe and offering as an act of worship. ನಂತರದಲ್ಲಿಯೇ ನಾವು ನಮ್ಮ ಕೈಯಲ್ಲಿ ಆದಷ್ಟರ ಮಟ್ಟಿಗೆ ಅಥವಾ 10ನೇ ಒಂದು ಭಾಗದಲ್ಲಿ ನಾವು ದೇವರಿಗೆ ಕಾಣಿಕೆಯಾಗಿ ನೀಡ್ತೇವೆ. We don't start with offertory song and then go to the bread and the cup and then worship the Lord. We don't revert the order. We follow scriptural pattern. ಈ ರೀತಿಯಾಗಿ ಹಿಂದಿನಿಂದ ನಾವು ಮಾಡಿದಂತಹ ಕಾರ್ಯಗಳನ್ನ ಪ್ರಾರಂಭಿಸದೆ ನಾವು ಸತ್ಯವೇದದ ಮುಖಾಂತರವಾಗಿ ಸತ್ಯವೇದದಲ್ಲಿ ನೀಡಿದಂತಹ ಕ್ರಮದಲ್ಲಿಯೇ ನಮ್ಮೆಲ್ಲಾ ಕಾರ್ಯಗಳನ್ನ ಆರಾಧನೆಯಲ್ಲಿ ನಾವು ಮಾಡ್ತೇವೆ. Now please turn with us to Hebrews 7. ಇಬ್ರಿಯರ ಪತ್ರಿಕೆ 7ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದ ಭಾಗಗಳನ್ನ ತಿರುಗಿಸೋಣ. Before that, we would draw your attention to Zechariah 6:13. ಜಕರ್ಯನ ಪತ್ರಿಕೆ, ಇದಕ್ಕೆ ಹೋಗುವ ಮೊದಲು ಜಕರ್ಯನ ಪತ್ರಿಕೆ 6ನೇ ಅಧ್ಯಾಯದ 13ನೇ ವಚನಕ್ಕೆ ನಮ್ಮ ಧ್ಯಾನವನ್ನ ತಿರುಗಿಸೋಣ. We read about Joshua here. ಇಲ್ಲಿ ಯೆಹೋಶುವನ ಬಗ್ಗೆ ನಾವು ನೋಡ್ತೇವೆ. Joshua the priest. ಯಾಜಕನಾದಂತಹ ಯೆಹೋಶುವನ ಬಗ್ಗೆ. In verse 13 we read, 13ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, a priest shall be seated on the throne. ಯಾಜಕನು ತನ್ನ ಸಿಂಹಾಸನದಲ್ಲಿ ಕೂಡಿರುವನು. We know very well, ನಮಗೆ ಬಹಳ ಚೆನ್ನಾಗಿ ಗೊತ್ತು, priests hailed from the family of Levi, Levi. ಲೇವಿಯ ಕುಲದ ಮೂಲಕವಾಗಿ ಮಾತ್ರವೇ ಯಾಜಕನು ಬರಲಿಕ್ಕೆ ಸಾಧ್ಯ. Levi was the son of Jacob. ಈ ಲೇವಿಯು ಯಾಕೋಬನ ಮಗನಾಗಿರ್ತಾನೆ. Levitical priesthood it is called. ಯಾಜಕತ್ವದ್ದು. Aaron was called high priest. ಆರೋನನು ಮಹಾಯಾಜಕನೆಂಬುದಾಗಿ ಕರೆಯಲ್ಪಡ್ತಾನೆ. So going by the Mosaic law, ಮೋಶೆಯ ಧರ್ಮಶಾಸ್ತ್ರದ ಮೂಲಕವಾಗಿ usually a king did not serve as priest and a priest was not a king. ರಾಜನು ಯಾಜಕೋದ್ಯೋಗವನ್ನು ನಡೆಸುವುದಿಲ್ಲ ಮತ್ತು ಯಾಜಕನು ರಾಜನ ಯಾವುದೇ ಕಾರ್ಯಗಳಲ್ಲಿ ಪಾಲು ತೆಗೆದುಕೊಳ್ಳುವುದಿಲ್ಲ. Priests officiated in their capacity as priests and kings were royal and they were enthroned. ಯಾಜಕರು ಸಭೆಯ ಎಲ್ಲಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ
ಮತ್ತು ರಾಜನು ರಾಜ್ಯದ ಎಲ್ಲಾ ಕಾರ್ಯಗಳಲ್ಲಿ, ರಾಜಕೀಯ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರ್ತಾನೆ. But Melchizedek held dual office. He was not only king, he was also priest. ಆದರೆ ಈ ಮೆಲ್ಕಿಸೆದೆಕನು ಕೇವಲ ಅರಸನಾಗಿ ಮಾತ್ರವಲ್ಲದೆ ಆತನು ಯಾಜಕನಾಗಿಯೂ ಕೂಡ ಎರಡು ಕಾರ್ಯಗಳನ್ನ ಮಾಡುತ್ತಿದ್ದನು. Our Lord Jesus Christ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು, is King of Kings. ರಾಜರ ರಾಜನು, ಅರಸರ ಅರಸನು. He is also high priest after the order of Melchizedek. ಮೆಲ್ಕಿಸೆದೆಕನ ತರದ ಮಹಾಯಾಜಕನು ಆತನು. Not only that, ಅದು ಮಾತ್ರವೇ ಅಲ್ಲ, he has made us kings as well as priests. ನಮ್ಮನ್ನ ರಾಜವಂಶಸ್ಥರಾದಂತಹ ಯಾಜಕರನ್ನಾಗಿ ಆತನು ಮಾಡಿದ್ದಾನೆ. Please see Revelation chapter 1. ಪ್ರಕಟಣೆಗಳ ಪುಸ್ತಕ 1ನೇ ಅಧ್ಯಾಯಕ್ಕೆ ನಮ್ಮ ಗ್ರಂಥಗಳನ್ನ ತಿರುಗಿಸೋಣ. Verse 6. 6ನೇ ವಚನದಲ್ಲಿ ಹೀಗೆ ಬರೆಯಲ್ಪಡುತ್ತದೆ, Since he is King of Kings and High Priest after the order of Melchizedek, it has pleased him to make us kings and priests unto our God. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತಂದೆಯ ಬಳಿಗೆ ನಮ್ಮನ್ನ ತಾನು ಮೆಲ್ಕಿಸೆದೆಕನ ತರದ ಮಹಾಯಾಜಕನಾಗಿರುವ ಕಾರಣದಿಂದಾಗಿ ನಮ್ಮನ್ನ ರಾಜವಂಶಸ್ಥರಾದಂತಹ ಯಾಜಕರನ್ನಾಗಿ ಸ್ಥಾಪಿಸಿದ್ದಾನೆ. This is beyond our comprehension. ಇದು ನಮ್ಮ ಯೋಗ್ಯತೆಗೆ ಮಿಗಿಲಾದಂತದ್ದಾಗಿದೆ. We are sinners and we were in a depraved condition. ನಾವು ಪಾಪಿಗಳಾಗಿ ಹೀನ ಸ್ಥಿತಿಯಲ್ಲಿದ್ದಂಥವರು ನಾವಾಗಿದ್ದೆವು. Fit to be called beggars and paupers. ಭಿಕ್ಷುಕರು, ಬೇಡುವಂತವರು ಎಂಬುದಾಗಿ ಕರೆಸಿಕೊಳ್ಳಲಿಕ್ಕೆ ನಮ್ಮ ಸ್ಥಿತಿ ಇತ್ತು. But the Lord has made us kings and priests. ಆದರೆ ದೇವರು ನಮ್ಮನ್ನ ರಾಜರು ಮತ್ತು ಯಾಜಕರನ್ನಾಗಿ ಕೂಡ ಮಾಡಿದ್ದಾನೆ. It is a miracle. ಇದು ಒಂದು ಅದ್ಭುತವಾದಂತಹ ಘಟನೆ. The Melchizedek was king of Jerusalem. ಈ ಮೆಲ್ಕಿಸೆದೆಕನು ಯೆರೂಸಲೇಮಿನ ಅರಸನಾಗಿರ್ತಾನೆ. Please see Hebrews chapter 7. ಇಬ್ರಿಯರ ಪತ್ರಿಕೆ 7ನೇ ಅಧ್ಯಾಯವನ್ನ ತೆಗೆಯೋಣ. He met Abraham. ಆತನು ಅಬ್ರಹಾಮನನ್ನ ಸಂಧಿಸುವಾಗ, and Abraham returned from the slaughter of the kings. 5 ಅರಸರನ್ನ ಆತನು ಸಾಯಿಸಿ ಮೆಲ್ಕಿಸೆದೆಕನ ಎದುರುಗೊಳ್ತಾನೆ. Melchizedek was king of peace, king of Salem. Salem means shalom, peace. ಮೆಲ್ಕಿಸೆದೆಕನು ಸಾಲೇಮಿನ ಅರಸನಾಗಿರ್ತಾನೆ. ಈ ಸಾಲೇಮ್ ಎಂಬುದರ ಅರ್ಥ ಎಂಬುದಾಗಿ ನೋಡುವುದಾದ್ರೆ ಅದು ಸಮಾಧಾನವಾಗಿರ್ತದೆ. Melchizedek was also king of righteousness. ಮೆಲ್ಕಿಸೆದೆಕನು ಮತ್ತು ಆತನು ನೀತಿಯ ಅರಸನಾಗಿರ್ತಾನೆ. So he was king of righteousness over peace. That means he was righteous. He was also peacemaker. ಆತನು ಕೇವಲ ಸಮಾಧಾನದ ಅರಸನು ಮಾತ್ರವಲ್ಲದೆ ನೀತಿಯ ರಾಜನು ಆತನಾಗಿರ್ತಾನೆ ಅಂತ ಹೇಳೋದಾದರೆ ಆತನು ನೀತಿಯ ರಾಜನಾಗಿ ಸಮಾಧಾನವನ್ನ ಆಳುತ್ತಾನೆ. According to Jeremiah 23:6, the Lord is our righteousness, Jehovah Tishkenu. Jeremiah 23:6. ಯೆರೆಮೀಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ಅವನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತರಾಗಿರುವರು, ಇಸ್ರಾಯೇಲ್ಯರು ನೆಮ್ಮದಿಯಾಗಿ ವಾಸಿಸುವರು, ಯೆಹೋವನು ಚಿದ್ಕೀಯನು, ಅಂದರೆ ಯೆಹೋವನು ನಮ್ಮ ಸದ್ಧರ್ಮ ಎಂಬ ಹೆಸರು ಅವನಿಗಾಗುವುದು ಎಂಬುದಾಗಿ. We have no righteousness of our own. ನಮಗೆ ನಮ್ಮದೇ ಆದಂತಹ ನೀತಿ ಇಲ್ಲ. According to Isaiah 64:6, our righteousness is nothing but filthy rags in God's sight. ಯೆಶಾಯನ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೇವೆ, ನಮ್ಮ ಧರ್ಮ ಕಾರ್ಯಗಳು ಆತನ ಮುಂದೆ ಹೊಲಸು ಬಟ್ಟೆಯಂತೆ ಇದೆ. But the Lord Jesus Christ has imputed his very
righteousness unto us, his own righteousness unto us. ಆದರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ನೀತಿಯನ್ನ ತನ್ನ ರಕ್ಷಣೆಯನ್ನ ನಮಗೆ ಆತನು ನೀಡಿದ್ದಾನೆ. And he has given us his own peace. ಮತ್ತು ಅದಲ್ಲದೆ ತನ್ನ ಸಮಾಧಾನವನ್ನು ಕೂಡ ಆತನು ನೀಡಿದ್ದಾನೆ. Now please see Hebrews 7. ಈಗ ಇಬ್ರಿಯರ ಪತ್ರಿಕೆ 7ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. Melchizedek did not have father, he did not have mother. ಈ ಮೆಲ್ಕಿಸೆದೆಕನಿಗೆ ತಂದೆ ತಾಯಿಗಳು ಯಾರು ಇರಲಿಲ್ಲ. Without genealogy. ಆತನಿಗೆ ಯಾವುದೇ ವಂಶಾವಳಿ ಇಲ್ಲ. No, nothing hereditary, no genetics. ಯಾವುದೇ ವಂಶಾವಳಿ, ಯಾವುದೇ ಹುಟ್ಟುವಳಿ ಆತನಿಗಿಲ್ಲ. He did not have beginning of days. He doesn't have end of life. ಆತನಿಗೆ ಅಂತ್ಯವಾಗಲಿ ಆರಂಭವಾಗಲಿ ಇಲ್ಲ. The Son of God is likened to Melchizedek. ಇದೇ ರೀತಿಯಲ್ಲಿ ಮನುಷ್ಯ ಕುಮಾರನು ಮೆಲ್ಕಿಸೆದೆಕನ ತರ ಯಾಜಕನಾಗಿರ್ತಾನೆ. We read about the Son of Man. We also read about the Son of God. ಮನುಷ್ಯ ಕುಮಾರನ ಬಗ್ಗೆಯೂ ದೇವಕುಮಾರನ ಬಗ್ಗೆಯೂ ನಾವು ಓದ್ತೇವೆ. The Lord Jesus Christ is a priest continually. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ನಿತ್ಯದ ಮಹಾಯಾಜಕನಾಗಿರ್ತಾನೆ. How great this Melchizedek is. ಇಂತಹ ಮೆಲ್ಕಿಸೆದೆಕನು ಎಂಥ ಶ್ರೇಷ್ಠ ಮನುಷ್ಯನಾಗಿರಬಹುದು. Abraham himself was a great person. ಅಬ್ರಹಾಮನು ಸ್ವತಃ ತಾನೇ ಉನ್ನತ ಪುರುಷನಾಗಿದ್ರು ಕೂಡ Melchizedek was superior to Abraham. ಇಂತಹ ಮೆಲ್ಕಿಸೆದೆಕನು ಆತನಿಗೆ ಉನ್ನತನಾಗಿ ತೋರಿಸಲ್ಪಡುತ್ತಿದ್ದಾನೆ. So Abraham is called the lesser and Melchizedek is called the greater. ಮೆಲ್ಕಿಸೆದೆಕನ ಮುಂದೆ ಅಬ್ರಹಾಮನು ತಗ್ಗಿಸಲ್ಪಟ್ಟವನಾಗಿ ಕಾಣುತ್ತಿದ್ದಾನೆ. The person who was great, that is Melchizedek, gave Abraham bread and wine. ಮೆಲ್ಕಿಸೆದೆಕನು ತನಗೆ ಸಣ್ಣನಾಗಿರ್ತಕ್ಕಂತ ಅಬ್ರಹಾಮನಿಗೆ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನ ನೀಡುತ್ತಿದ್ದಾನೆ. The person who was lesser than Melchizedek, comparatively speaking, gave tithes unto Melchizedek. ಮೆಲ್ಕಿಸೆದೆಕನಿಗಿಂತಲೂ ಕೆಳಮಟ್ಟದಲ್ಲಿದ್ದಂತಹ ಅಬ್ರಹಾಮನು ಆತನಿಗೆ ಹೋಲಿಸಿಕೊಂಡಾಗ ಆತನು ಕೆಳಮಟ್ಟದಲ್ಲಿರುವಾಗ ಆತನು ಮೆಲ್ಕಿಸೆದೆಕನಿಗೆ ಆತನು ತನ್ನಲ್ಲಿದ್ದಂತಹ 10ನೇ ಒಂದು ಭಾಗವನ್ನ ದಶಮಾಂಶವನ್ನ ನೀಡುತ್ತಿದ್ದಾನೆ. Abraham was already blessed. Genesis 12. ಅಬ್ರಹಾಮನು ಇದಕ್ಕಿಂತ ಮೊದಲೇ ಆಶೀರ್ವದಿಸಲ್ಪಟ್ಟವನಾಗಿದ್ದಾನೆ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ. We know very well God's promise to Abraham has a 7-fold structure. 7 ರೀತಿಯಲ್ಲಿ ಅಬ್ರಹಾಮನನ್ನ ದೇವರು ಆಶೀರ್ವದಿಸಿದ್ದನ್ನ ನಾವು ಈ ಅಧ್ಯಾಯದಲ್ಲಿ ನೋಡ್ತೇವೆ. So the promises given to Abraham, who later became Abraham, are being fulfilled, and most of them were already fulfilled. ಈ ರೀತಿಯಾಗಿ 7 ವಿಧದ ಆಶೀರ್ವಾದಗಳನ್ನ ಅಬ್ರಹಾಮನಿಗೆ ನೀಡಿದಾಗ ಅನೇಕ ಆಶೀರ್ವಾದಗಳು ಆತನ ಕಾಲದಲ್ಲಿಯೇ ಅದು ಉಂಟಾಗಿದ್ರು. ಇನ್ನು ಅನೇಕ ಕಾರ್ಯಗಳು, ಇನ್ನು ಕೆಲವು ಆಶೀರ್ವಾದಗಳು ಆತನ ಕಾಲಾನಂತರದಲ್ಲಿ ಆತನಿಗೆ ಒದಗಿದೆ. Even though Abraham was a recipient of spiritual blessings as well as material blessings, ಅಬ್ರಹಾಮನು ಆತ್ಮಿಕವಾಗಿಯೂ ದೈಹಿಕವಾಗಿಯೂ ಉಂಟಾದಂತ ಆಶೀರ್ವಾದವನ್ನ ಸ್ವೀಕರಿಸುವನಾಗಿದ್ರು ಕೂಡ Abraham was a wealthy man. ಅಬ್ರಹಾಮನು ಬಹಳ ಐಶ್ವರ್ಯವಂತನಾಗಿದ್ದನು. Melchizedek blessed him all the more and pronounced God's blessing upon Abraham. ಆದರೆ ಮೆಲ್ಕಿಸೆದೆಕನು ಈ ಅಬ್ರಹಾಮನನ್ನ ದೇವರ ಆಶೀರ್ವಾದದ ಮೂಲಕವಾಗಿ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿದನ್ನ ನಾವು ನೋಡ್ತೇವೆ. We read in Psalm 110 and verse 4. ನಾವು 110ನೇ ಕೀರ್ತನೆಯಲ್ಲಿ ನಾವು ಓದಿದ ಪ್ರಕಾರ the order of Melchizedek. ಮೆಲ್ಕಿಸೆದೆಕನ ತರದ ಯಾಜಕನು, the order of Melchizedek. ಮೆಲ್ಕಿಸೆದೆಕನ ತರಹ ಎಂಬುದಾಗಿ ನಾವು ನೋಡುವಾಗ, if we study the Holy Bible
passionately from cover to cover, ಈ ನಮ್ಮ ಸತ್ಯವೇದವನ್ನ ನಾವು ಪ್ರಾರಂಭದಿಂದ ಅಂತ್ಯದವರೆಗೆ ಬಹಳ ಉತ್ಸುಕತೆಯಿಂದ ನಾವು ಧ್ಯಾನಿಸುವಾಗ this fragment, the order of Melchizedek, is given 7 times. It's given once in Psalm 110 and verse 4 and repeated 6 times in Hebrews. ಇದೇ ರೀತಿಯಲ್ಲಿ ನಾವು ನೋಡುವಾಗ ನಮ್ಮ ಅಧ್ಯಾಯದಲ್ಲಿ ನಾವು ಈ ರೀತಿಯಾಗಿ ಮೆಲ್ಕಿಸೆದೆಕನ ತರಹದ ಯಾಜಕನು ಎಂಬುದಾಗಿ 7 ಬಾರಿ ನೋಡ್ತೇವೆ. ಕೀರ್ತನೆ 110ನೇ ಕೀರ್ತನೆ 4ನೇ ವಚನದಲ್ಲಿ ನಾವು ಮೊದಲು ನೋಡೋದಾದ್ರೆ ಉಳಿದಂತ 6 ಬಾರಿ ನಾವು ಇಬ್ರಿಯರ ಗ್ರಂಥದಲ್ಲಿ ಬರೆಯುವುದನ್ನು ನೋಡ್ತೇವೆ. So 1 plus 6, 7 times we read about the order of Melchizedek. ಕೀರ್ತನೆಯಲ್ಲಿ 1 ಬಾರಿ, ಇಬ್ರಿಯರ ಪತ್ರಿಕೆಯಲ್ಲಿ 6 ಬಾರಿ ನಾವು ಎಣಿಸುವಾಗ 7 ಬಾರಿ ಮೆಲ್ಕಿಸೆದೆಕನ ಬಗ್ಗೆ ಬರೆಯಲ್ಪಟ್ಟುಂಟು. The number 7 in the Holy Bible stands for completion. 7 ಎಂಬುವಂತ ಸಂಖ್ಯೆ ಅದು ಪೂರ್ಣತ್ವವನ್ನ ಸೂಚಿಸುವಂತದ್ದಾಗಿದೆ. Please see Hebrews chapter 5. ಇಬ್ರಿಯರ ಪತ್ರಿಕೆ 5ನೇ ಅಧ್ಯಾಯಕ್ಕೆ ನಮ್ಮ ಧ್ಯಾನವನ್ನ ತಿರುಗಿಸೋಣ. We come across the qualifications required, requisite qualifications for high priesthood. ಮಹಾಯಾಜಕನಿಗೆ ಇರಬೇಕಾದಂತಹ ಲಕ್ಷಣಗಳು ಮತ್ತು ಆತನಿಗೆ ಬೇಕಾದಂತಹ ಅಗತ್ಯತೆಗಳ ಬಗ್ಗೆ ನಾವಿಲ್ಲಿ ನೋಡ್ತೇವೆ. Hebrews 5:5. 5ನೇ ಅಧ್ಯಾಯ 5ನೇ ವಚನ. Christ did not glorify himself. ಕ್ರಿಸ್ತನು ತನ್ನನ್ನ ಘನಪಡಿಸಿಕೊಂಡು ತನ್ನನ್ನು ತಾನೇ ಮಹಾಯಾಜಕನನ್ನಾಗಿ ಮಾಡಿಕೊಳ್ಳಲಿಲ್ಲ. He did not automatically become high priest. ಆತನು ಕೇವಲ ಹಾಗೆ ಆತನು ಮಹಾಯಾಜಕನಾಗಿ ಆಗ್ಲಿಲ್ಲ. He did not glorify himself. ತನ್ನನ್ನು ತಾನೇ ಆತನು ಮಹಿಮೆ ಪಡಿಸಿಕೊಳ್ಳಲಿಲ್ಲ. Instead, he humbled himself. ಬದಲಾಗಿ ತನ್ನನ್ನು ತಾನೇ ದೀನಪಡಿಸಿಕೊಂಡ. He was infant Jesus when he was a babe. ಆತನು ಮಗನಾಗಿರುವಾಗ, ಬಾಲಕನಾಗಿರುವಾಗ, ಶಿಶುಪ್ರಾಯದ ಕ್ರಿಸ್ತನಾಗಿದ್ದ. Later only he was glorified. He became glorified Christ, exalted Savior. ನಂತರದಲ್ಲಿಯೇ ಆತನು ಮಹಿಮೆ ಪಡಿಸುವಂತ ಮಹಿಮೆಯ ರಕ್ಷಕನಾದನು. In the days of his flesh, when he was upon the earth, ಆತನು ತನ್ನ ಶರೀರ ಭಾವದಲ್ಲಿ ಈ ಲೋಕದ ಮೇಲಿರುವಾಗ, please see Hebrews 5:7. ಇಬ್ರಿಯರ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. Our Lord Jesus prayed unto God the Father. ಆತನು ತನ್ನ ತಂದೆಯಾದಂತಹ ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ. Supplication, petition, intercession. ಆತನು ಕೂಗುತ್ತಾ ವಿಜ್ಞಾಪನೆ ಮಾಡುತ್ತಾ ಇರ್ತಾನೆ. Our Lord Jesus Christ is called intercessor. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮಧ್ಯವರ್ತಿ ಎಂಬುದಾಗಿ ಕರೆಯಲ್ಪಟ್ಟಾತನಾಗಿರ್ತಾನೆ. When he was suffering from excruciating pain from the cross, he prayed, Father, forgive them, for they know not what they do. Luke 23:34. ಲೂಕನ ಪತ್ರಿಕೆ 23ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನು ಕ್ರೂಜಿತನಾಗಿ ಸಹಿಸಲಾರದಂತಹ ನೋವು ವೇದನೆಗಳನ್ನ ಅನುಭವಿಸುವಾಗ ತಂದೆಯನ್ನ ಆತನು ಬೇಡಿಕೊಂಡು, ತಂದೆಯೇ ಇವರೇನು ಮಾಡ್ತಾರೋ ಅರಿಯರು, ಇವರನ್ನ ಕ್ಷಮಿಸು ಎಂಬುದಾಗಿ ಆತನು ಬೇಡಿದ್ದನ್ನ ನಾವು ನೋಡ್ತೇವೆ. According to Isaiah 53:12, ಯೆಶಾಯನ ಪತ್ರಿಕೆ 53ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ, our dear Lord made intercession for the transgressors from the cross of Calvary. ದ್ರೋಹಿಗಳಾದಂತಹ ನಮಗೋಸ್ಕರವಾಗಿ ತಂದೆಯಾದಂತಹ ದೇವರು ತನ್ನ ಕುಮಾರನಾದಂತಹ ಯೇಸು ಕ್ರಿಸ್ತನನ್ನ ಮಧ್ಯವರ್ತಿಯಾಗಿ ಕಳಿಸಿಕೊಟ್ಟ. Please see Hebrews 5:7. ಇಬ್ರಿಯರ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನವನ್ನ ಓದಿಕೊಳ್ಳೋಣ. When the Lord prayed, ಯಾವಾಗ ಕರ್ತನು ದೇವರನ್ನ ಪ್ರಾರ್ಥಿಸುತ್ತಾರೋ, he exercised godly fear. ಆತನು ದೈವಿಕವಾದಂತಹ ಒಂದು ಭಯವನ್ನ ಆತನು ತೋರಿಸುವಂತವನಾಗಿರ್ತಾನೆ. And he prayed with vehement cries. Hebrews 5:7. ಇಬ್ರಿಯರ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವ ಮೂಲಕ
ದೇವರ ಮೇಲಣ ಭಯಭಕ್ತಿಯ ನಿಮಿತ್ತದಿಂದಾಗಿ ಆತನು ವಿಜ್ಞಾಪನೆಗಳನ್ನ ಪ್ರಾರ್ಥನೆಗಳನ್ನ ಸಮರ್ಪಿಸಿ ಕೇಳಿದನು ಎಂಬುದಾಗಿ ನೋಡ್ತೇವೆ. Even though he was the son of God, ಆತನು ಸ್ವತಃ ದೇವರ ಕುಮಾರನಾಗಿದ್ರು ಕೂಡ he learned obedience because he suffered. ಆತನು ತನ್ನ ಎಲ್ಲಾ ರೀತಿಯ ಒಂದು ನೋವಿನ ಮೂಲಕವಾಗಿಯೇ ಆತನು ವಿಧೇಯತ್ವವನ್ನ ಕಲಿತುಕೊಂಡ. And thus he became the author of eternal salvation. ಅದೇ ರೀತಿಯಲ್ಲಿ ಆತನು ನಿತ್ಯತ್ವದ ರಕ್ಷಣೆಯ ಆತನು ಮೂಲಕರ್ತನಾಗ್ದಾನು. Hebrews 5:6. 5ನೇ ಅಧ್ಯಾಯ 6ನೇ ವಚನ. You are a priest forever according to the order of Melchizedek. ನೀನು ಸದಾಕಾಲವು ಮೆಲ್ಕಿಜೆದೆಕನ ತರಹದ ಯಾಜಕನು. Hebrews 5:10. 5ನೇ ಅಧ್ಯಾಯ 10ನೇ ವಚನ. Called by God as high priest according to the order of Melchizedek. ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೆದೆಕನ ತರಹದ ಮಹಾಯಾಜಕನೆನಿಸಿಕೊಂಡವನು. Now please see Hebrews 7. 7 chapter uncle. Chapter 7 brother please. Hebrews 7. ಇಬ್ರಿಯರ ಪತ್ರಿಕೆ 7ನೇ ಅಧ್ಯಾಯ. Now Hebrews 7:12. 7ನೇ ಅಧ್ಯಾಯದ 12ನೇ ವಚನವನ್ನು ನೋಡೋಣ. What do we read here? ಇಲ್ಲಿ ನಾವೇನನ್ನ ಓದ್ತೇವೆ? The priesthood has changed from Aaronic order to the order of Melchizedek. ಇಲ್ಲಿ ಯಾಜಕೋದ್ಯೋಗವು ಅದು ಆರೋನನ ವಂಶಾವಳಿಯನ್ನ ಬಿಟ್ಟು ಮೆಲ್ಕಿಜೆದೆಕನ ಮೂಲಕವಾದಂತಹ ವಂಶಾವಳಿಯನ್ನ ಪ್ರವೇಶಿಸುವುದನ್ನ ನೋಡ್ತೇವೆ. And then the Lord is a descendant of the tribe of Judah, fourth son of Jacob. Reuben was the firstborn, but the Lord became a descendant of the tribe of Judah. Judah means praise. Verse 14. 14ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ಕರ್ತನು ಯಹೂದ ಕುಲದಲ್ಲಿ ಜನಿಸಿದನು. ಈ ಯಹೂದನು ಯಾಕೋಬನ 4ನೇ ಮಗನಾಗಿರ್ತಾನೆ. ಯಹೂದನು ಎಂಬುದಾಗಿ ನೋಡುವಾಗ ಅದರ ಅರ್ಥ ಏನೆಂದರೆ ದೇವರನ್ನ ಸ್ತೋತ್ರಿಸುವವನು ಎಂಬುದಾಗಿ. If you read Revelation 7, ನೀವು 7ನೇ ಅಧ್ಯಾಯದ ಪ್ರಕಟಣೆಯನ್ನ ಓದುವುದಾದ್ರೆ the tribe of Judah is mentioned first. ಪ್ರಕಟಣೆಯಲ್ಲಿ ಯಹೂದ ಕುಲವು ಮೊದಲು ತಿಳಿಸಲ್ಪಟ್ಟಿದೆ. That's because the Lord is king, he is also priest. ಯಾಕೆ ಅಂದರೆ ಈತನು ಅರಸನು, ನಂತರದಲ್ಲಿ ಮತ್ತು ಮಹಾಯಾಜಕನು ಕೂಡ ಆಗಿರ್ತಾನೆ ಕರ್ತನು. Now the Lord, please see verse 16 chapter 7, the Lord lives by the power of an endless life. ಇಲ್ಲಿ 16ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ಕರ್ತನು ಎಂದಿಗೂ ಖಾಲಿ ಆಗದಂತಹ ಮಹಾ ಒಂದು ಬಲದ ಮೂಲಕವಾಗಿ ಆತನು ಆಡುವಂತವನಾಗಿರ್ತಾನೆ. Endless life is eternal life. ನಿತ್ಯತ್ವದ್ದು ಅದು ಆಗಿರ್ತದೆ. ನಿತ್ಯತ್ವದ ಒಂದು ಜೀವಿಸುವಿಕೆ ಅದಾಗಿರ್ತದೆ. Everlasting life. ಎಂದಿಗೂ ಮುಗಿಯದಂತಹ ಒಂದು ಜೀವ. Power of an endless life. ಆ ಒಂದು ನಿತ್ಯತ್ವದ ಬಲ. That is resurrection life, resurrection power. ಅದು ಪುನರುತ್ಥಾನದ ಬಲವು ಅದಾಗಿರ್ತದೆ. So we said, ನಾವು ಈಗ ಹೇಳಿದ್ದೇನೆಂದ್ರೆ the order of Melchizedek is the fragment. The order of Melchizedek is first used in Psalm 110 verse 4. ಮೆಲ್ಕಿಜೆದೆಕನ ತರ ಯಾಜಕನು ಎಂಬುದು 110ನೇ ಕೀರ್ತನೆ 4ನೇ ವಚನದಲ್ಲಿ ಪ್ರಥಮವಾಗಿ ನೋಡಲ್ಪಟ್ಟರು ಕೂಡ second time it is used in Hebrews 5:6. ಎರಡನೆಯ ಬಾರಿ 5ನೇ ಅಧ್ಯಾಯದ ಇಬ್ರಿಯರ ಪತ್ರಿಕೆ 5ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ಅದನ್ನ ನೋಡ್ತೇವೆ. Third time Hebrews 5:11. ಮೂರನೆಯ ಬಾರಿಗೆ ಅದೇ ಅಧ್ಯಾಯದ 11ನೇ ವಚನದಲ್ಲಿ. So these verses deal with glorification. ಮತ್ತು ಈ ವಚನಗಳು ದೇವರ ಮಹಿಮೆಯನ್ನ ತೋರಿಸ್ತದೆ. The fourth time, 4ನೆಯ ಬಾರಿ we read in Hebrews 6:20. ಇಬ್ರಿಯರ ಪತ್ರಿಕೆ 6ನೇ ಅಧ್ಯಾಯದ 20ನೇ ವಚನದಲ್ಲಿ ನಾವು ಓದ್ತೇವೆ. The Lord has become our forerunner. ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ನಮ್ಮ ಮುಂದಾಳುವಾಗಿರ್ತಾನೆ. So he is high priest after the order of Melchizedek.
ಆತನು ಮೆಲ್ಕಿಜೆದೆಕನ ತರದ ಮಹಾಯಾಜಕನಾಗಿರ್ತಾನೆ. The fifth time we read in Hebrews 7:11. 5ನೇ ಬಾರಿಗೆ ಇಬ್ರಿಯರ ಪತ್ರಿಕೆ 7ನೇ ಅಧ್ಯಾಯದ 11ನೇ ವಚನದಲ್ಲಿ ಓದ್ತೇವೆ. The Lord dispensed with Aaronic order and he is called high priest after the order of Melchizedek. ಆತನು ಆರೋನ ವಂಶಾವಳಿಯ ಯಾಜಕನಾಗಿರದೆ ಮೆಲ್ಕಿಜೆದೆಕನ ತರದ ಮಹಾಯಾಜಕನು ಆತನಾಗಿರ್ತಾನೆ. In the Old Testament, those who belonged to the tribe of Levi were called Levites. ಹಳೆಯ ಒಡಂಬಡಿಕೆಯಲ್ಲಿ ಯಾರು ಲೇವಿಯ ಕುಲದಲ್ಲಿ ಸೇರಿರ್ತಾರೋ ಅವರನ್ನ ಲೇವಿಯರು ಎಂಬುದಾಗಿ ಕರೆಯಲ್ಪಡುತ್ತದೆ. The New Testament equivalent is believers. ಹೊಸ ಒಡಂಬಡಿಕೆಯಲ್ಲಿ ಅದಕ್ಕೆ ಸಮಾಂತರವಾಗಿರ್ತಕ್ಕಂಥವರು ವಿಶ್ವಾಸಿಗಳು. So we said, ಆದ್ದರಿಂದ ನಾವು ಹೇಳಿದ್ದೇನೆಂದರೆ the first point is glorification. ಮೊದಲನೇದಾಗಿ ನೋಡುವಾಗ ಮಹಿಮೆ ಪಡಿಸುವಂತದ್ದು. Christ did not seek after glory. ಕರ್ತನು ಮಹಿಮೆಯನ್ನ ಆತನು ನೋಡಲಿಲ್ಲ. But he won decisive victory on the cross and therefore he became glorified Christ, an exalted Savior. ಬದಲಾಗಿ ಕ್ರೂಜಿಯ ಮೇಲೆ ತಾನೇ ಆತನು ಮಹಾಜಯಶಾಲಿಯಾಗಿ ಮಾಡಲ್ಪಟ್ಟು ತಂದೆಯಾದಂಥ ದೇವರ ಮೂಲಕವಾಗಿ ಮಹಿಮಾ ಸ್ಥಾನಕ್ಕೆ ಏರಿಸಲ್ಪಟ್ಟನು. That is Hebrews 5:5-11. ಇಬ್ರಿಯರ ಪತ್ರಿಕೆ 5ನೇ ಅಧ್ಯಾಯದ 11ನೇ ವಚನದಿಂದ ನಾವು ಇದರ ಬಗ್ಗೆ ನೋಡ್ತೇವೆ. Now Hebrews 7 from verse 11 to verse 19. ಇಬ್ರಿಯರ ಪತ್ರಿಕೆ 7ನೇ ಅಧ್ಯಾಯದ ಅಂಕಲ್ ವರ್ಸ್ Hebrews 7 chapter 7 from verse 11 to verse 19. 11ನೇ ವಚನದಿಂದ 19ನೇ ವಚನದವರೆಗೆ ನಾವು ನೋಡುವಾಗ we read about perfection, we read about resurrection. ನಾವು ಇಲ್ಲಿ ಪೂರ್ಣತ್ವದ ಬಗ್ಗೆಯೂ ಪುನರುತ್ಥಾನದ ಬಗ್ಗೆಯೂ ನೋಡ್ತೇವೆ. Then in chapter 7 in verse 21 we read he is called high priest after the order of Melchizedek because he is mediator of a better covenant. ನಂತರದಲ್ಲಿ ಅದೇ ಇಬ್ರಿಯರ ಪತ್ರಿಕೆ 7ನೇ ಅಧ್ಯಾಯದ 21ನೇ ವಚನದಲ್ಲಿ ನಾವು ನೋಡುವಾಗ ಆಣೆಯೊಡನೆ ಯಾಜಕನಾಗಿ ಮಾಡಲ್ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. Now Hebrews 2:17. ಇಬ್ರಿಯರ ಪತ್ರಿಕೆ 2ನೇ ಅಧ್ಯಾಯದ 17ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ he is called merciful high priest. ಆತನು ಕರುಣೆಯ ಮಹಾಯಾಜಕನು ಎಂಬುದಾಗಿ ನೋಡ್ತೇವೆ. He is also called faithful high priest. ಅದೇ ರೀತಿಯಲ್ಲಿ ವಿಶ್ವಾಸವುಳ್ಳದಂತಹ ಮಹಾಯಾಜಕನು ಎಂಬುದಾಗಿ ಕೂಡ ನೋಡ್ತೇವೆ. Hebrews 4:14. 4ನೇ ಅಧ್ಯಾಯದ ಅದೇ ಇಬ್ರಿಯರ ಪತ್ರಿಕೆ 4ನೇ ಅಧ್ಯಾಯದ 14ನೇ ವಚನ. He is called great high priest. ಆತನು ಉನ್ನತನಾದಂತಹ ಯಾಜಕನು ಆತನಾಗಿದ್ದಾನೆ. In Hebrews 7:24. ಇಬ್ರಿಯರ ಪತ್ರಿಕೆ 7ನೇ ಅಧ್ಯಾಯದ 24ನೇ ವಚನದಲ್ಲಿ we read about unchangeable priesthood. ಎಂದಿಗೂ ಬದಲಾಗದಂತಹ ಯಾಜಕತ್ವವನ್ನ ನಾವಿಲ್ಲಿ ನೋಡ್ತೇವೆ. That means he is a priest continually or perpetually. ಅದರ ಅರ್ಥ ಎಂಬುದಾಗಿ ಹೇಳುವುದಾದರೆ ಎಂದಿಗೂ ಬದಲಾಗದಂತಹ ಎಂದಿಗೂ ನಿಲ್ಲುವಂತಹ ಯಾಜಕನು ಆತನಾಗಿರ್ತಾನೆ. Hebrews 7:25. 7ನೇ ಅಧ್ಯಾಯ ಇಬ್ರಿಯರ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನ. He ever lives to make intercession for us. ಅವರಿಗೋಸ್ಕರವಾಗಿ ವಿಜ್ಞಾಪನೆ ಮಾಡೋದಕ್ಕೆ ಯಾವಾಗಲೂ ಬದುಕುವವನು ಆತನಾಗಿದ್ದಾನೆ. Last Sunday, last Lord's Day, ಕಳೆದ ಭಾನುವಾರದಲ್ಲಿ ನಾವು ನೋಡುವಾಗ when worship thoughts were shared with us, ಒಂದು ಆರಾಧನೆಗೋಸ್ಕರವಾಗಿ ಕೆಲವು ಆಲೋಚನೆಗಳನ್ನ ನಾವು ನೋಡುವಾಗ our attention was drawn to Revelation 1:18. ನಮ್ಮ ಒಂದು ಧ್ಯಾನವನ್ನ ಪ್ರಕಟಣೆಗಳ ಪುಸ್ತಕ 1ನೇ ಅಧ್ಯಾಯದ 18ನೇ ವಚನಕ್ಕೆ ನಾವು ತೆಗೆದುಕೊಂಡು ಬಂದಿದ್ದೆವು. It is true the Lord died. ಇದು ನಿಜ ಏನೆಂದರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟನು. He was made a little lower than the angels because angels don't die. ಇದು ಈ ರೀತಿಯಲ್ಲಿ ನಾವು ನೋಡುವಾಗ ಈ ರೀತಿಯಾಗಿ ಸಾಯುವಂತದ್ದು ಅದು ದೇವದೂತರಿಗಿಂತಲೂ ಕೆಳಮಟ್ಟ. ಯಾಕೆಂದ್ರೆ ದೇವದೂತರು ಅವರು ಸಾಯುವಂತವರಲ್ಲ.
And we know very well John the Apostle lay on the bosom of the Lord Jesus while he was upon the earth. ಈ ರೀತಿಯಾಗಿ ನಾವು ನೋಡುವ ಮೂಲಕವಾಗಿ ಅಪೊಸ್ತಲನಾದಂತ ಯೋಹಾನನು ಕ್ರಿಸ್ತನಂತ ಯೇಸು ಕ್ರಿಸ್ತನ ಎದೆಗೆ ಈ ಲೋಕದಲ್ಲಿ ಆತನಿರುವಾಗ ಹೊರಗಿದ್ದನ್ನ ನಾವು ನೋಡಿಕೊಳ್ತೇವೆ. At least 6 times it is recorded in John's gospel that John lay on the bosom of Jesus. ಇದನ್ನ ಈ ಯೋಹಾನ್ ಬರೆದಂತಹ ಒಂದು ಸುವಾರ್ತೆಯಲ್ಲಿ ಕನಿಷ್ಠ ಬಾರಿ 6 ಬಾರಿ ಅದನ್ನ ಬರೆಯುವುದನ್ನ ನಾವು ನೋಡ್ತೇವೆ. But what happened later? ಆದರೆ ನಂತರದಲ್ಲಿ ಏನಾಯ್ತು? When John the Apostle went into exile, ಅಪೊಸ್ತಲ ಅಂತ ಪೌಲನು ಆತನು ಹಿಂಸೆಗೆ ದೂಡಲ್ಪಟ್ಟಾಗ, ಅಪೊಸ್ತಲ ಜಾನ್, ಅಪೊಸ್ತಲನಂತ ಯೋಹಾನನು ಆತನು ಹಿಂಸೆಗೆ ದೂಡಲ್ಪಟ್ಟಾಗ for 2 reasons, 2 ವಿಷಯ ಕಾರಣಗಳಿಗೋಸ್ಕರವಾಗಿ, the word of God and the testimony of Jesus Christ. ದೇವರ ವಾಕ್ಯಕ್ಕೋಸ್ಕರವಾಗಿಯೂ ಕರ್ತನ ಸಾಕ್ಷಿಗೋಸ್ಕರವಾಗಿಯೂ, he saw the glorified Christ, high priest after the order of Melchizedek. ಆತನು ಮಹಿಮೆಯುಳ್ಳಂತಹ ಕ್ರಿಸ್ತನನ್ನ ಮೆಲ್ಕಿಸೆದೆಕನ ತರದ ಯಾಜಕನಾಗಿರುವಂತಹ ಕ್ರಿಸ್ತನನ್ನ ಕಂಡನು. He fell at the feet of the glorified Christ as though he were dead. ಆತನು ಸತ್ತವನ ಹಾಗೆ ಮಹಿಮೆಯ ಕ್ರಿಸ್ತನ ಪಾದಗಳಿಗೆ ಅಡ್ಡ ಬಿದ್ದನು. Because our Lord is alive forevermore. ಯಾಕೆಂದರೆ ನಮ್ಮ ಕರ್ತನು ನಿತ್ಯತ್ವದಲ್ಲಿ ಜೀವಿಸುವುದಕ್ಕೆ ಎದ್ದಂಥವನಾತನಾಗಿದ್ದ. He died in order to destroy the works of the devil and to dispense with eternal death. ಆತನು ತನ್ನ ಪ್ರಾಣವನ್ನ ಕೊಟ್ಟದ್ದು ನಮ್ಮೆಲ್ಲರ ಮೇಲೆ ಇದ್ದಂತಹ ಸೈತಾನನ ಆಡಳಿತವನ್ನ ನಾಶ ಮಾಡುವ ಸಲುವಾಗಿ. Why is the Lord Jesus called high priest after the order of Melchizedek? ಯಾಕೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮೆಲ್ಕಿಸೆದೆಕನ ತರಹದ ಯಾಜಕನೆಂಬುದಾಗಿ ಕರೆಯಲ್ಪಟ್ಟಿದ್ದಾನೆ? He is high priest because he is desirous of interceding on your behalf and mine, according to Hebrews 7:25. ಇಬ್ರಿಯರ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನದ ಪ್ರಕಾರವಾಗಿ ಆತನು ನಮಗೋಸ್ಕರವಾಗಿ ನಮ್ಮ ಮಧ್ಯವರ್ತಿಯಾಗಿ ಆತನು ನಮ್ಮ ಪಾಪಗಳಿಗೋಸ್ಕರವಾಗಿ ಕರ್ತನ ಮುಂದೆ ಬೇಡುವಾತನಾಗಿರ್ತಾನೆ. According to Exodus 28, ವಿಮೋಚನ ಕಾಂಡ 28ನೇ ಅಧ್ಯಾಯದ ಪ್ರಕಾರ high priest wore garments of glory and beauty. ಈ ಮಹಾಯಾಜಕನು ಆತನು ಹೊರುವಂತ ಆತನು ಧರಿಸುವಂತ ಎಫೋದು ಅದು ಮಹಿಮೆಯ ಮತ್ತು ಅಂದದ ಎಫೋದಾಗಿತ್ತು. And any high priest after the Aaronic order had to wear garments of glory and beauty which had exactly 7 components. ಈ ರೀತಿಯಾಗಿ ಆರೋನನ ವಂಶಾವಳಿಯ ಮೂಲಕವಾಗಿ ಯಾಜಕನೆಂಬುದಾಗಿ ಮಾಡಲ್ಪಟ್ಟಂತಹ ಯಾವುದೇ ಯಾಜಕನು ಈ ರೀತಿಯ ಮಹಿಮೆಯುಳ್ಳ ಸುಂದರವಾದಂತಹ ಎಫೋದನ್ನ ಆತನು ಆತನು ತೊಡುವಾಗ. And what did the high priest do? ಈ ರೀತಿಯಲ್ಲಿ ಆತನು ತೊಡುವಾಗ ಅದು 7 ಮುಖ್ಯ ಅಂಶಗಳಿಂದ ಕೂಡಿದ್ದಾಗಿತ್ತು. ಮತ್ತು ಆತನು ಏನು ಮಾಡುತ್ತಿದ್ದನು ಎಂಬುದಾಗಿ ನೋಡುವಾಗ, he used to enter the most holy place called the Holy of Holies only once a year. ಆತನು ವರ್ಷಕ್ಕೊಮ್ಮೆ ಮಹಾಪರಿಶುದ್ಧ ಸ್ಥಳವನ್ನ ಪ್ರವೇಶಿಸುವನಾಗಿದ್ದ. That's called the Day of Atonement. ಅದೇ ಆ ಒಂದು ಪರಿಶುದ್ಧ ದಿನ, ಸ್ಥಾಪಿಸಲ್ಪಟ್ಟಂತಹ ದಿನ. Leviticus chapter 16. ವಿಮೋಚನ ಕಾಂಡ 16ನೇ ಅಧ್ಯಾಯದಲ್ಲಿ ನಾವು ರಾಜಕ ಕಾಂಡ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. We read about the Day of Atonement. ದೋಷ ಪರಿಹಾರಕ ದಿನದ ಬಗ್ಗೆ ನಾವು ಅಲ್ಲಿ ನೋಡ್ತೇವೆ. What did the high priest do? ಇಲ್ಲಿ ಮಹಾಯಾಜಕನು ಏನನ್ನ ಮಾಡುತ್ತಿದ್ದ? He offered blood for his sins and blood for the sins of the people of Israel. ಆತನು ತನ್ನ ಪಾಪಕ್ಕೋಸ್ಕರವಾಗಿಯೂ ಇಸ್ರಾಯೇಲ್ಯರ ಪಾಪಕ್ಕೋಸ್ಕರವಾಗಿಯೂ ಪಶುವಿನ ರಕ್ತವನ್ನ ಹಿಡಿದವನಾಗಿ ಆತನು ಅಲ್ಲಿ ಆ ಪಶುವಿನ ರಕ್ತವನ್ನ ಪ್ರೋಕ್ಷಿಸುವುದಕ್ಕೋಸ್ಕರವಾಗಿ ಬರುತ್ತಿದ್ದ. No high priest
sat down. All high priests stood. They did not sit down. ಯಾವುದೇ ಮಹಾಯಾಜಕನು ಕೂರುವಂತಹ ಅಧಿಕಾರವನ್ನ ಹೊಂದಿದವನಾಗಿರದೆ ಎಲ್ಲಾ ಸಂದರ್ಭದಲ್ಲಿಯೂ ಆತನು ದೇವರ ಬಳಿಗೆ ಬರುವಾಗ ನಿಂತವನಾಗಿರುತ್ತಿದ್ದ. But our Lord Jesus Christ alone, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ, Hebrews 8:1, ಇಬ್ರಿಯರ ಪತ್ರಿಕೆ 8ನೇ ಅಧ್ಯಾಯದ 1ನೇ ವಚನದಲ್ಲಿ ನೋಡುವಾಗ, sat down at the right hand of the majesty on high. ದೇವರ ಬಲಭಾಗದಲ್ಲಿ ಆತನು ಕೂತಂತವನಾಗಿದ್ದ. He is the only one who sat down and he is still sitting down. ಆತನೊಬ್ಬನೇ ಕೂತಂತವನಾಗಿದ್ದನು ಮತ್ತು ಈಗಲೂ ಇರುವಾತನು ಕೂತಂತವನು ಆತನಾಗಿದ್ದಾನೆ. How come? How could that be? ಇದು ಹೇಗೆ ಸಾಧ್ಯ? Because other priests, other high priests, they were of Levitical priesthood and they were of Aaronic order, but the Lord Jesus Christ is after the order of Melchizedek. He is such an high priest. ಯಾಕಂದರೆ ಈ ಲೇವಿ ಕುಲದಲ್ಲಿ ಹುಟ್ಟಿದಂತಹ ಯಾಜಕರು ಅವರ ವಂಶಾವಳಿಯ ಮೂಲಕವಾಗಿ ಯಾಜಕರಾಗಿರುವುದಾದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಮೆಲ್ಕಿಜೆದೆಕನ ತರಹದ ಯಾಜಕನಾಗಿದ್ದ. Did the Lord Jesus Christ enter the holy of holies or the most holy place? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಹಾಪರಿಶುದ್ಧ ಸ್ಥಳವನ್ನ ಪ್ರವೇಶಿಸುವಾಗ, Did he enter? ಆತನು ಪ್ರವೇಶ ಮಾಡಿದನೋ? Yes, he did enter. It's called third heaven or paradise. ಹೌದು, ಆತನು ನಿಜವಾಗಿಯೂ ಪ್ರವೇಶ ಮಾಡಿದನು. ಅದನ್ನ ಮೂರನೇ ಪರಲೋಕ ಎಂಬುದಾಗಿ ಕರೆಯಲ್ಪಡ್ತದೆ. So Hebrews 9:12, ಇಬ್ರಿಯರ ಪತ್ರಿಕೆ 9ನೇ ಅಧ್ಯಾಯದ 12ನೇ ವಚನದಲ್ಲಿ, he entered the most holy place with his own blood. ಆತನು ತನ್ನ ಸ್ವಂತ ರಕ್ತವನ್ನೇ ಹಿಡಿದವನಾಗಿ ದೇವರ ಮಹಾಪರಿಶುದ್ಧ ಸ್ಥಳವನ್ನ ಪ್ರವೇಶಿಸಿದನು. At least thrice, 3 times we read in God's word, own blood, own blood, own blood. ನಾವು ಸತ್ಯವೇದದಲ್ಲಿ ನೋಡುವಾಗ 3 ಬಾರಿ ಕನಿಷ್ಠವಾಗಿ ನಾವು ನೋಡುವಾಗ ತನ್ನ ಸ್ವಂತ ರಕ್ತವನ್ನ ಹಿಡಿದವನಾಗಿ ಆತನು ಪ್ರವೇಶಿಸಿದನು ಎಂಬುದಾಗಿ ನೋಡ್ತೇವೆ. The first time, ಮೊದಲನೆಯ ಬಾರಿ Revelation chapter 1 verse 5 verse 6. ಪ್ರಕಟಣೆಗಳ ಪುಸ್ತಕ 1ನೇ ಅಧ್ಯಾಯ 5 ಮತ್ತು 6ನೇ ವಚನ, He loved us so much, ಆತನು ನಮ್ಮನ್ನ ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದನೆಂಬುದಾಗಿ ನೋಡುವುದಾದ್ರೆ, so much so he washed us from our sins in his own blood. ಆತನು ತನ್ನ ಸ್ವಂತ ರಕ್ತದ ಮೂಲಕವಾಗಿ ನಮ್ಮ ಎಲ್ಲಾ ದೇಹವನ್ನ ಪಾಪಗಳನ್ನ ತೊಳೆದು ಹಾಕಿದ. That is the first reference. ಅದು ಮೊದಲನೇದಾಗಿ ನೋಡುವಾಗ The second reference, ಎರಡನೆಯ ಬಾರಿ ನಾವು ನೋಡುವಾಗ Hebrews 9:12. ಇಬ್ರಿಯರ ಪತ್ರಿಕೆ 9ನೇ ಅಧ್ಯಾಯ 12ನೇ ವಚನ, The Lord Jesus entered the most holy place with his own blood. ಕರ್ತನಾಂತ ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನ ಕೈಯಲ್ಲಿ ಹಿಡಿದು ದೇವರ ಮಹಾಪರಿಶುದ್ಧ ಸನ್ನಿಧಾನವನ್ನ ಪ್ರವೇಶಿಸಿದನು. And the third reference, ಮೂರನೆಯ ಬಾರಿ ನಾವು ನೋಡುವಾಗ, he purchased the church with his own blood. Acts chapter 20 verse 28. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 22ನೇ ವಚನದ ಮೂಲಕವಾಗಿ ನೋಡುವಾಗ ತನ್ನ ಸ್ವಂತ ರಕ್ತದ ಮೂಲಕವಾಗಿ ಸಭೆಯನ್ನ ತಾನು ಕೊಂಡುಕೊಂಡನು. That means, ಹೀಗೆ ಹೇಳುವುದಾದ್ರೆ, the church is considered to be the most holy place or the holy of holies. ದೇವರ ಮಹಾಪರಿಶುದ್ಧ ಸ್ಥಾನದಲ್ಲಿ ಸಭೆಯು ಪರಿಶುದ್ಧ ಸ್ಥಾನದಲ್ಲಿ ನಿಲ್ಲುವಂತದ್ದಾಗಿದೆ. Now the Lord Jesus offered a one-time sacrifice or offering and he became perfect. He was already perfect. And yes, brother. Yes, uncle, please continue. Hebrews 10:12. ಇಬ್ರಿಯರ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ಆತನು ಒಂದೇ ಬಾರಿ, how did the Lord Jesus attain unto perfection? ಈ ರೀತಿಯ ಆ ಒಂದು ಯಾವುದೇ ಲೋಪವಿಲ್ಲದಂತಹ ಈ ಸ್ಥಿತಿಯನ್ನ ನಮ್ಮ ಕರ್ತನು ಹೇಗೆ ಪಡೆದುಕೊಂಡನು? He was already perfect. ಆತನು ಯಾವುದೇ ಲೋಪವಿಲ್ಲದವನು ಮೊದಲೇ ಆಗಿದ್ದ.
But the proof or evidence of his perfection is he offered one-time sacrifice for the sins of mankind, and that is forever. And then he sat down at the right hand of God. It is finished. ಯಾವುದೇ ದೋಷವಿಲ್ಲದಂತಹ ತನ್ನ ಸ್ಥಿತಿಯನ್ನ ತನ್ನ ಸ್ಥಿರಪಡಿಸಲು ಒಂದೇ ಸಾರಿ ನಿಲ್ಲುವಂತಹ ಒಂದು ಯಜ್ಞವನ್ನ ಆತನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಆತನು ಕೂತುಕೊಂಡನು. So what are we expected to do? ಆದ ಕಾರಣದಿಂದಾಗಿ ನಾವು ಏನು ಮಾಡಬೇಕೆಂಬುದಾಗಿ ಆತನು ಬಯಸುತ್ತಾನೆ. Our Lord Jesus Christ is high priest after the order of Melchizedek. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮೆಲ್ಕಿಸೆದೆಕನ ತರದ ಮಹಾಯಾಜಕನಾಗಿದ್ದಾನೆ. And he is interceding on our behalf. ಆತನು ನಮ್ಮ ಬದಲಾಗಿ ನಮ್ಮ ಮಧ್ಯಸ್ಥಿಕೆಯನ್ನ ಹೊತ್ತವನು ಆತನಾಗಿದ್ದಾನೆ. When our Lord himself could intercede, why not we also intercede on behalf of the perishing souls and those who are drifting away from the vision, individually, personally, collectively, corporately, because the coming of the Lord is at hand. ನಮ್ಮ ಕರ್ತನು ಸ್ವತಃ ತಾನೇ ನಮ್ಮ ಮಧ್ಯವರ್ತಿಯಾಗಿ ನಮಗೋಸ್ಕರವಾಗಿ ನಿಲ್ಲುವಂತಿರುವಾಗ ನಾವು ಯಾಕೆ ನಾಶವಾಗುತ್ತಿರ್ತಕ್ಕಂತಹ ಈ ಲೋಕದಲ್ಲಿ ಇರ್ತಕ್ಕಂಥ ಅನೇಕ ಆತ್ಮಗಳ ಬದಲಾಗಿ ನಮ್ಮನ್ನ ನಾವು ಮಧ್ಯವರ್ತಿಯಾಗಿ ವೈಯಕ್ತಿಕವಾಗಿಯೂ ಒಗ್ಗಟ್ಟಾಗಿಯೂ ಸಭೆಯಾಗಿಯೂ ಕುಟುಂಬವಾಗಿಯೂ ಪ್ರಾರ್ಥಿಸಬಾರದು? Only those who are born again can intercede. ಮತ್ತೆ ಹುಟ್ಟಿದಂತಹ ವಿಶ್ವಾಸಿಗಳು ಮಾತ್ರವೇ ಈ ರೀತಿಯಲ್ಲಿ ಮಧ್ಯವಸ್ಥಿಕೆಯನ್ನ ಮಾಡ್ಲಿಕ್ಕೆ ಸಾಧ್ಯ. Romans 8:26. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 26ನೇ ವಚನ. We don't know how to intercede. ನಮಗೆ ಈ ಮಧ್ಯಸ್ಥಿಕೆ ವಹಿಸಲು ತಿಳಿದಿಲ್ಲ. Who helps us to intercede? ಆದರೆ ಈ ಮಧ್ಯಸ್ಥಿಕೆಯನ್ನ ವಹಿಸಲು ನಮಗೆ ಸಹಾಯ ಮಾಡುವಂತವರು ಯಾರು? The Spirit of Christ. ನಮ್ಮ ಕರ್ತನ ಆತ್ಮವೇ. And verse 27, we make intercession for the saints according to the will of God. ಆತನು ಪ್ರವಾದಿಗಳ ಆತನು ತಾನೇ ಭಕ್ತರ ಪ್ರಾರ್ಥನೆಗೆ ಮಧ್ಯಸ್ಥಿಕೆಯಾಗಿ ನಿಲ್ಲುವಂತವನಾಗಿದ್ದಾನೆ. We said, ನಾವು ಹೇಳಿದ ಹಾಗೆ at least thrice, 3 times it's given own blood, own blood, own blood. 3 ಬಾರಿ ಕ್ರಿಸ್ತನು ಸ್ವಂತ ರಕ್ತವನ್ನ ತೆಗೆದುಕೊಂಡು ಹೋದನು ಎಂಬುದಾಗಿ ನೋಡಿದೆವು. And one time own body. ಒಂದು ಬಾರಿ ತನ್ನ ಪೂರ್ಣ ಶರೀರವನ್ನ ತೆಗೆದುಕೊಂಡವನಾಗಿ. 1 Peter chapter 2 verse 24. 1 ಪೇತ್ರ 2ನೇ ಅಧ್ಯಾಯದ 24ನೇ ವಚನ. What did the Lord do? ಅಲ್ಲಿ ಕ್ರಿಸ್ತನು ಏನು ಮಾಡಿದನು ಎಂಬುದಾಗಿ ನೋಡ್ತೇವೆ. He himself bore our sins in his own body. 2ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡ್ತೇವೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನ ಏರಿದನು. In English it is his own body, not a borrowed body. ಆತನ ಸ್ವಂತ ದೇಹ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. How precious we are unto him. ಎಷ್ಟು ಮೂಲ್ಯರು ನಾವು ಆತನಿಗಾಗಿದ್ದೇವೆ ಎಂಬುದನ್ನ ನೆನೆಸ್ರಿ. So what is the crux of the matter? What is the point we need to note? What is that we have to learn? ನಾವು ಇದರ ಮೂಲಕವಾಗಿ ಕಲಿಯಬೇಕಾಗಿರ್ತಕ್ಕಂಥ ಅಂಶ ಏನು ಎಂಬುದಾಗಿ ನೋಡೋದಾದ್ರೆ, intercessory prayer is a must for every believer. ಮಧ್ಯಸ್ಥಿಕೆಯ ಪ್ರಾರ್ಥನೆ ಎಲ್ಲಾ ವಿಶ್ವಾಸಿಗಳಿಗೂ ಅಗತ್ಯವಾಗಿರ್ತದೆ. It is true we are prayer warriors. ನಮಗೆ ಗೊತ್ತಿದೆ ನಾವು ಪ್ರಾರ್ಥನೆಯ ಮೂಲಕವಾಗಿ ಯುದ್ಧ ಮಾಡುವಂತವರು. We pray for ourselves. We pray for ourselves. ನಮಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಂತವರಾಗಿರ್ತೇವೆ. We pray for our friends, relatives, neighbors, fellow believers. ನಮಗೋಸ್ಕರವಾಗಿಯೂ ನಮ್ಮ ಸಂಬಂಧಿಕರಿಗೋಸ್ಕರವಾಗಿಯೂ ಸ್ನೇಹಿತರಿಗೋಸ್ಕರವಾಗಿಯೂ ಅಕ್ಕಪಕ್ಕದವರಿಗೋಸ್ಕರವಾಗಿಯೂ ಬೇಡುವಂತವರಾಗಿರ್ತೇವೆ. But still we are not fit to be called intercessors. ಆದಾಗ್ಯೂ ಕೂಡ ನಾವು ಮಧ್ಯಸ್ಥಿಕೆ ವಹಿಸಲು ಸಾಧ್ಯವಿಲ್ಲ. ಯಾಕೆಂದ್ರೆ because we have not started praying for our enemies earnestly, fervently. ನಮ್ಮ ವೈರಿಗಳಿಗೋಸ್ಕರವಾಗಿ ನ್ಯಾಯವಾಗಿ ನಾವು ಪ್ರಾರ್ಥಿಸಲಿಕ್ಕೆ ಇನ್ನು ಪ್ರಾರಂಭಿಸದ ಕಾರಣ. Our Lord Jesus, when he hung on the cross, he prayed for his enemies
transgressors, those who nailed him to the cross, he prayed for them. We have to pray like that. ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಆತನು ನೇತಾಡುವಾಗ ಯಾರು ಆತನನ್ನ ಹೀನೈಸಿದರೋ, ಯಾರು ಆತನಿಗೆ ಮೊಳೆಯನ್ನ ಹೊಡೆದರೋ, ಯಾರು ಆತನನ್ನ ಹೀನೈಸಿ ಆತನನ್ನ ತೆಗಳಿದರೋ ಅಂತವರಿಗೋಸ್ಕರವಾಗಿ ಆತನು ತಂದೆಯಲ್ಲಿ ಬೇಡಿದನು. It is good to pray for believer families. ಹೀಗೆ ವಿಶ್ವಾಸಿಗಳು ಕುಟುಂಬವಾಗಿ ಪ್ರಾರ್ಥಿಸುವುದು ಒಳ್ಳೆಯದು. But are we praying for the conversion of perishing souls? ಆದ್ರೆ ಈ ರೀತಿಯಾಗಿ ನಾಶವಾಗುವಂತಹ ಆತ್ಮಗಳಿಗೋಸ್ಕರವಾಗಿ ನಾವು ಬೇಡುತ್ತಿದ್ದೇವೋ? Are we prayerfully reaching out to them? ಅವರನ್ನ ನಾವು ಪ್ರಾರ್ಥನಾ ಪೂರ್ವಕವಾಗಿ ಸಂಧಿಸುವಂತವರಾಗಿದ್ದೇವೋ? So the first prayer point is, ಮೊದಲನೇದಾಗಿ ನಾವು ಮಾಡಬೇಕಾದಂತಹ ಪ್ರಾರ್ಥನೆಯ ಅಂಶ ಏನಂದ್ರೆ, we need to win souls for Christ. We have to pray for those who are heading towards destruction. They are already headed. ನಾಶಕ್ಕೆ ಹೋಗುತ್ತಿರುವಂತಹ ಆತ್ಮಗಳನ್ನ ಕ್ರಿಸ್ತನಿಗಾಗಿ ಜಯಿಸುವಂತಹ ಕಾರ್ಯ. According to Ezekiel chapter 3, ಯೆಹೆಜ್ಕೇಲನ ಪತ್ರಿಕೆ 3ನೇ ಅಧ್ಯಾಯದ ಮೂಲಕವಾಗಿ we are called to be watchmen. ನಾವು ಅವರನ್ನ ಎದುರು ನೋಡುವಂತವರು. We have to handsomely warn those who are dead in sins. ನಾವು ಯಾರ್ಯಾರು ಪಾಪದಲ್ಲಿ ಸತ್ತಿರ್ತಾರೋ ಅವರನ್ನ ಎಚ್ಚರಿಸುವಂತವರಾಗಬೇಕು. Accepting the Lord, rejecting the Lord, that is left to them. ಅವರು ದೇವರನ್ನ ಸ್ವೀಕರಿಸ್ತಾರೋ ತಿರಸ್ಕರಿಸ್ತಾರೋ ಅವರಿಗೆ ಬಿಟ್ಟದ್ದು. If we don't want them, ನಮ್ಗೆ ಅವರು ಬೇಡವಾಗಿದ್ದಲ್ಲಿ, then the Lord will require their blood at our hands. ಅವರ ರಕ್ತಗಳನ್ನ ನಮ್ಮ ಕೈಯಲ್ಲಿ ದೇವರು ಬಯಸುವಂತವನಾಗಿರ್ತಾನೆ. Point 2, ಎರಡನೆಯದಾಗಿ we have to pray for backslidden believers, those who are drifting away from the vision, going far away, following the Lord afar off. ಹಿಂಜಾರುತ್ತಿರುವಂತಹ ವಿಶ್ವಾಸಿಗಳಿಗೋಸ್ಕರವಾಗಿ ಪ್ರಾರ್ಥಿಸಬೇಕು. And thirdly, we have to pray for ourselves and others that the Lord may prepare us for the rapture. ಮೂರನೆಯದಾಗಿ ನಮಗೋಸ್ಕರವಾಗಿಯೂ ಕ್ರಿಸ್ತನು ಯಾರ್ಯಾರನ್ನ ಆರಿಸಿಕೊಂಡು ತನ್ನ ನಂಬಿಕೆಯನ್ನು ನಿಲ್ಲಿಸಿದ್ದಾನೋ ಆತನ ಬರಣದ ಪ್ರತ್ಯಕ್ಷತೆಯನ್ನ ಎದುರು ನೋಡುವಂತವರೆಲ್ಲರಿಗೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕು. Of course, we have many other prayer points. ಅದೇ ನಿಜವಾಗಿ ನಮ್ಗೆ ಇನ್ನೂ ಅನೇಕ ಅಂಶಗಳು ಉಂಟು ಪ್ರಾರ್ಥನೆಗೋಸ್ಕರವಾಗಿ. But primarily we have to pray for these three things, these three matters. ಬಹಳ ಮುಖ್ಯವಾಗಿ ಈ ಮೂರು ಅಂಶಗಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕು. So last week, after hearing both the messages, ಕಳೆದ ವಾರಿ ಈ ರೀತಿಯಾಗಿ ಎರಡು ದೇವರ ವಾಕ್ಯಗಳನ್ನ ಧ್ಯಾನಗಳನ್ನ ನೋಡುವಾಗ the words spoken kept on ringing in my ears. What about prayer? What about prayer? What about prayer? ದೇವರ ವಾಕ್ಯವು ನನ್ನಲ್ಲಿ ಮಾತನಾಡುತ್ತಾ ಪ್ರಾರ್ಥನೆಯ ಬಗ್ಗೆ ಏನನ್ನ ನಾವು ಮಾಡ್ತಿದ್ದೇವೆ ಎಂಬುದಾಗಿ ನನ್ನನ್ನ ಎಚ್ಚರಿಸುತ್ತಿತ್ತು. The Lord has power over death and hell, or Hades, or Sheol. ಮರಣದ ಮೇಲೆಯೂ ನಾಶದ ಮೇಲೆಯೂ ದೇವರಿಗೆ ಅಧಿಕಾರ ಉಂಟು. Our prayer should be, ನಮ್ಮ ಪ್ರಾರ್ಥನೆಯು in English 4 words, Matthew 26:42, your will be done. ಕರ್ತನೆ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 42ನೇ ವಚನದಲ್ಲಿ ನೋಡುವ ಹಾಗೆ, ತಂದೆಯೇ ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ. So we should not forget the Lord Jesus Christ walking as high priest after the order of Melchizedek among the churches, the 7 churches, local churches in strategic areas in Asia Minor. And we should remember that the Lord Jesus is projected not only as exalted Savior, not only as glorified Christ, but also as high priest after the order of Melchizedek. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೆಲ್ಕಿಜೆದೆಕನ ತರದ ಯಾಜಕನಾಗಿ ಆಸ್ಯ ಸೀಮೆಯಲ್ಲಿರ್ತಕ್ಕಂತಹ 7 ಸಭೆಗಳ ಮಧ್ಯದಲ್ಲಿ ಆತನು ಯಾಜಕನಾಗಿ ಸೇವೆ ಮಾಡಿದ್ದನು ಮಾತ್ರವಲ್ಲದೆ ನಮಗೋಸ್ಕರವಾಗಿಯೂ ಮಹಿಮೆಯ ಅರಸನಾಗಿಯೂ ಕ್ರಿಸ್ತನಾಗಿಯೂ ಆತನು ಯಾಜಕನಾಗಿದ್ದಾನೆಂಬುದನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. See, when the Lord Jesus was born, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿದ ಸಮಯದಲ್ಲಿ
what was announced, let there be peace upon the earth. ದೇವದೂತರು ಏನನ್ನ ತಿಳಿಸಿದರು ಎಂಬುದಾಗಿ ನೋಡುವಾಗ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ. After the Lord Jesus rose again from the dead, ಯಾವಾಗ ಕ್ರಿಸ್ತನು ಪುನರುತ್ಥಾನ ಹೊಂದಿ ಮರಣದಿಂದ ಆತನು ಎದ್ದನೋ, when he made post resurrection appearances, sorry uncle, when he made appearances after his resurrection, post resurrection appearances, ತಾನು ಪುನರುತ್ಥಾನ ಹೊಂದಿದ ನಂತರದಲ್ಲಿ ತಾನು ಕಾಣಿಸಿಕೊಂಡಂತಹ ಸಮಯಗಳಲ್ಲಿ his message was peace be unto you, peace be unto you, peace be unto you. Thrice, 3 times it's recorded in John's Gospel, chapter 20, chapter 19, chapter 20. 3 ಬಾರಿ ಆತನು ತನ್ನ ಶಿಷ್ಯರನ್ನ ಸಂಧಿಸುವಾಗ ಸಮಾಧಾನವು ನಿಮ್ಮೊಡನೆ ಇರಲಿ ಎಂಬುದಾಗಿ 3 ಬಾರಿ ಹೇಳಿದ್ದನ್ನ ಯೋಹಾನನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿರ್ತೇವೆ. He is our peace according to Ephesians 2. He has become our peace. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ ಮೂಲಕವಾಗಿ ಆತನೇ ನಮ್ಮ ಸಮಾಧಾನವಾಗಿರ್ತಾನೆ. And we read in the book of Micah also that he is our peace. He is the man of peace. ಮೀಕನ ಪತ್ರಿಕೆಯಲ್ಲಿ ನಾವು ನೋಡುವ ಮೂಲಕವಾಗಿ ಆತನೇ ಒಂದು ಸಮಾಧಾನದ ಮನುಷ್ಯನಾಗಿರ್ತಾನೆ. He is the very God of peace. ಆತನು ದೇವರ ಸಮಾಧಾನದ ಮೂಲಕರ್ತನಾಗಿರ್ತಾನೆ. He is the God of peace. ಆತನು ಸಮಾಧಾನದ ಪ್ರಭುವಾಗಿರ್ತಾನೆ. He is the Lord of peace. ಆತನು ಸಮಾಧಾನದ ದೇವರಾಗಿರ್ತಾನೆ. He is the King of peace. ಆತನು ಸಮಾಧಾನದ ಅರಸನಾಗಿರ್ತಾನೆ. And he is the Prince of peace. ಆತನು ಸಮಾಧಾನದ ಪ್ರಭುವಾಗಿರ್ತಾನೆ. And he is our righteousness. ಆತನು ನೀತಿಯ ಅರಸನಾಗಿರ್ತಾನೆ. In closing, shall we read 2 verses? ಮುಗಿಸುವ ಮುನ್ನ 2 ವಚನಗಳನ್ನ ಓದಿಕೊಳ್ಳೋಣ. 2 Corinthians chapter 5 verse 21. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 21ನೇ ವಚನ. See how beautiful this verse is. ಇಲ್ಲಿ ಎಷ್ಟು ಅಂದವಾಗಿ ಬರೆಯಲ್ಪಟ್ಟಿದೆ ಈ ವಚನವೆಂಬುದಾಗಿ ನೋಡಿಕೊಳ್ಳುವಾಗ, Lord Jesus knew no sin. ತಂದೆಯ ಕರ್ತನಾದಂತ ಯೇಸು ಕ್ರಿಸ್ತನು ಯಾವುದೇ ಪಾಪವನ್ನ ಜ್ಞಾನವನ್ನ ಅರಿತವನಾಗಿರ್ಲಿಲ್ಲ. He did no sin. ಆತನು ಪಾಪವನ್ನ ಮಾಡಲಿಲ್ಲ. He challenged devout Jews, can anybody accuse me of sinning? ಆತನು ಈ ಲೋಕದ ಜನರನ್ನ ನನ್ನಲ್ಲಿ ಪಾಪವನ್ನ ತೋರಿಸುವಂತವರು ನಿಮ್ಮಲ್ಲಿ ಯಾರಿದ್ದಾರೆ ಎಂಬುದಾಗಿ ಆತನು ಚಾಲೆಂಜ್ ಮಾಡಿದ್ದನ್ನು ನೋಡ್ತೇವೆ. According to 2 Corinthians chapter 5 verse 21, ಈ ರೀತಿಯಾಗಿ 2ನೇ ಕೊರಿಂಥ 5ನೇ ಅಧ್ಯಾಯದ 21ನೇ ವಚನದ ಮೂಲಕವಾಗಿ ನೋಡುವಾಗ, he was made sin for us. ಆತನು ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟ ನಮಗೋಸ್ಕರವಾಗಿ. What for? ಯಾಕಾಗಿ? So that we might be made the righteousness of God, become the righteousness of God. ಯಾಕಂದರೆ ನಾವು ದೇವರ ನೀತಿ ಸ್ವಾರೂಪ್ಯವನ್ನ ಹೊಂದುವ ಸಲುವಾಗಿ. What an exchange offer this is. ಈ ರೀತಿಯಾಗಿ ಎಂತಹ ಬದಲಾವಣೆ ನಮಗೋಸ್ಕರವಾಗಿ ಆತನು ಮಾಡಿದ್ದಾನೆ. The Lord Jesus imputed his very righteousness unto us. ತನ್ನ ನೀತಿಯನ್ನ ನಮಗೋಸ್ಕರವಾಗಿ ಆತನು ಸುರಿಸಿದ್ದಾನೆ. So we have to be upright in all our dealings. ನಮ್ಮ ಎಲ್ಲಾ ಕಾರ್ಯಗಳಲ್ಲಿಯೂ ಎಚ್ಚರಿಕೆಯಾಗಿ ನಾವು ನಡೆದುಕೊಳ್ಳಬೇಕಾಗ್ತದೆ. We have covered most of the points, but not all the points, but we wish to stop here. ಹೀಗೆ ಮುಗಿಸುವಾಗ ನಾನು ಹೇಳ ಬಯಸುವುದೇನೆಂದರೆ, ಅನೇಕ ವಿಷಯಗಳನ್ನ ನಾವು ಈ ಸಮಯದಲ್ಲಿ ತಿಳಿದಿದ್ದೇವೆ, ಆದರೆ ಎಲ್ಲವನ್ನೂ ಅಲ್ಲ. Now he is high priest after the order of Melchizedek. ಈಗ ಆತನು ಮೆಲ್ಕಿಜೆದೆಕನ ತರದ ಮಹಾಯಾಜಕನಾಗಿದ್ದಾನೆ. But when he returns, ಆದರೆ ಆತನು ಹಿಂತಿರುಗಿ ನಮ್ಮನ್ನು ನೋಡಲು ಬರುವಾಗ, he will come as King of Kings, King of glory. ಆತನು ಅರಸರ ಅರಸನು, ಮಹಿಮೆಯ ರಾಜನಾಗಿ ಬರ್ತಾನೆ. He will not come as infant Jesus again. ಆತನು ಬಾಲ ಕ್ರಿಸ್ತನಾಗಿ ಬರುವುದಿಲ್ಲ. He will come in all his glory. ಆತನು ತನ್ನ ಎಲ್ಲಾ ಮಹಿಮೆಯ ಮೂಲಕವಾಗಿ ಬರ್ತಾನೆ. 3 key words we have to remember: glorification, perfection, resurrection. ನಾವು 3 ಅಂಶಗಳನ್ನ ತಿಳಿದುಕೊಳ್ಳಬೇಕು. ಮಹಿಮಾಕರಿಸುವಂತದ್ದು, ಸಂಪೂರ್ಣಪಡಿಸುವಂತದ್ದು, ಮತ್ತು ಅಂಕಲ್ ಥರ್ಡ್ ಪಾಯಿಂಟ್, resurrection. ಪುನರುತ್ಥಾನ. Resurrection is of paramount importance.
ಪುನರುತ್ಥಾನ ಅದು ಎಲ್ಲದಕ್ಕಿಂತ ಉನ್ನತವಾದದ್ದು ಮತ್ತು ಮುಖ್ಯವಾದದ್ದು. Immediately after this study, inductive study, we can pray within our hearts with a determinate heart and a resolute mind. Lord, we also want to intercede on behalf of others, because that is very important. ಈ ಒಂದು ಕೂಡಲೇ ನಮ್ಮ ಹೃದಯಗಳಲ್ಲಿ ನಾವು ಕರ್ತನಿಗೆ ಪ್ರಾರ್ಥನೆ ಮಾಡುತ್ತಾ, ದೇವರೇ, ನಮ್ಮನ್ನ ನೀನು ಇತರರ ನಾಶದ ಮಾರ್ಗದಲ್ಲಿರ್ತಕ್ಕಂತಹ ಆ ಒಂದು ಆತ್ಮಗಳಿಗೋಸ್ಕರವಾಗಿ ಮಧ್ಯವರ್ತಿಯಾಗಿ ಉಪಯೋಗಿಸ್ಕೋ ಎಂಬುದಾಗಿ ದೇವರನ್ನ ಪ್ರಾರ್ಥಿಸೋಣ. It is most urgent. ಇದು ಬಹಳ ತ್ವರಿತವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. Time will delay no longer. ಸಮಯವು ಉಳಿಯುವಂತದ್ದಲ್ಲ. We should not be ashamed at his coming. ಆತನ ಬರೋಣದಲ್ಲಿ ನಾಚಿಕೆಗೆ ನಾವು ಈಡಾಗಬಾರದು. We cannot meet him empty handed. ನಾವು ಬರಿದಾದ ಕೈಗಳ ಮೂಲಕವಾಗಿ ಆತನನ್ನ ಎದುರುಗೊಳ್ಳಿಕ್ಕೆ ಸಾಧ್ಯವಿಲ್ಲ. We must win souls for him and be wise. ಆತನಿಗೋಸ್ಕರವಾಗಿ ನಾವು ಆತ್ಮಗಳನ್ನ ಗೆದ್ದವರಾಗಿಯೂ ನಾವು ಇರಬೇಕು. Had not Brother Bhakt Singh told my father about the Lord Jesus, he would have died as a Hindu. ಭಕ್ತ ಸಿಂಗ್ ರವರು ನನ್ನ ತಂದೆಗೆ ಹೇಳುವಾಗ ಅವರು ತಾವು ಒಬ್ಬ ಹಿಂದುವಾಗಿ ಉಳಿಯಬಹುದಾಗಿತ್ತು. But he was promoted to glory because the servant of the Lord told him about the Lord Jesus Christ. ಆದರೆ ಅವರು ಮಹಿಮೆಗೆ ಏರಿಸಲ್ಪಟ್ಟರು, ಯಾಕಂದರೆ ದೇವರ ಸೇವಕರು ಅವರನ್ನ ದೇವರ ಕಡೆಗೆ ಕರೆದದಕ್ಕೋಸ್ಕರವಾಗಿ. So my prayer should be, Lord, I don't want to be cunning and selfish any longer. I want to tell my fellow men about the Lord Jesus Christ. ಆದುದರಿಂದ ಪ್ರಿಯರೇ, ನಾವು ಸ್ವಂತದಲ್ಲಿ ಯೋಚನೆ ಮಾಡುವಂತಹ ಕುಯುಕ್ತಿಗಳು ಉಳ್ಳಂತಹ ಮನುಷ್ಯರಾಗಿರದೆ ಇತರರನ್ನ ಕೂಡ ಕ್ರಿಸ್ತನ ಕಡೆಗೆ ಕರೆತರುವಂತ ಸಾಧನಗಳಾಗೋಣ. The Lord Jesus gave us his all and he demands our all. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಎಲ್ಲವನ್ನ ನಮ್ಗೆ ನೀಡಿ ನಮ್ಮಿಂದ ತನ್ನಿಗೋಸ್ಕರವಾಗಿ ಎಲ್ಲವನ್ನ ಬಯಸುತ್ತಾನೆ. May the Lord Jesus Christ, high priest after the order of Melchizedek, bless you and me according to Ephesians 1:3. He has already blessed us with all spiritual blessings in heavenly places in Christ Jesus. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಒಂದು ಪರಲೋಕದ ಎಲ್ಲಾ ರೀತಿಯ ಆಶೀರ್ವಾದಗಳ ಮೂಲಕವಾಗಿ ನಮ್ಮನ್ನ ಈ ರೀತಿಯಾಗಿ ಆಶೀರ್ವದಿಸಲಿ. ಆತನು ನಮ್ಮನ್ನ ಈಗಾಗಲೇ ಆಶೀರ್ವದಿಸಿದ್ದಾನೆ. ಎಫೆಸ 1ನೇ ಅಧ್ಯಾಯ 3ನೇ ವಚನದ ಮೂಲಕವಾಗಿ ನಾವು ನೋಡುವ ರೀತಿಯಲ್ಲಿ. I take this opportunity to thank the elders, deacons, responsible brothers for inviting me to conduct Bible study today. Thank you very much. Praise the Lord, and thank you, brother, for translating the message.